ನಮಸ್ಕಾರ. ಜಗತ್ತು ಕೇವಲ ಗೆದ್ದವರನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತದೆ ಎಂದು ನೀವು ಭಾವಿಸಿದ್ದೀರಾ? ಹಾಗಿದ್ದರೆ ನೀವು ತಪ್ಪು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಸೋಲು ಎಂಬುದು ಯಶಸ್ಸಿನ ಅಂತ್ಯವಲ್ಲ, ಅದು ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಿಕ್ಕ ಎರಡನೇ ಅವಕಾಶ. ನಾವು ಗೆದ್ದಾಗ ಅಹಂಕಾರದಿಂದ ಕುರುಡರಾಗುತ್ತೇವೆ, ಸೋತಾಗ ನಿರಾಶೆಯಿಂದ ಸಾಯುತ್ತೇವೆ. ಈ ಎರಡೂ ಸ್ಥಿತಿಗಳಿಂದ ಹೊರಬಂದು ಅಜೇಯರಾಗುವುದು ಹೇಗೆ? ಇಂದು ನಾವು ಚಾಣಕ್ಯ ನೀತಿಯ 3 ಅತ್ಯಂತ ಶಕ್ತಿಶಾಲಿ ಯಶಸ್ಸು ಮತ್ತು ಸೋಲಿನ ರಹಸ್ಯಗಳನ್ನು ತಿಳಿಯೋಣ. 1. ಸೋಲು ಅಂತಿಮವಲ್ಲ. ಫೇಲಿಯರ್ ಈಸ್ ಎ ಲೆಸನ್. ಚಾಣಕ್ಯರ ಮೊದಲ ಕಟು ಸತ್ಯ ಇಲ್ಲಿದೆ. ಯಾರು ಸೋಲಿಗೆ ಹೆದರುತ್ತಾರೋ ಅವರು ಎಂದಿಗೂ ಗೆಲ್ಲಲಾರರು. ಚಾಣಕ್ಯರು ನಂದ ಸಾಮ್ರಾಜ್ಯವನ್ನು ಉರುಳಿಸುವ ಮೊದಲ ಪ್ರಯತ್ನದಲ್ಲಿ ಭೀಕರವಾಗಿ ಸೋತಿದ್ದರು. ಅಂದು ಅವರು ಅತ್ತು ಸುಮ್ಮನೆ ಕೂರಲಿಲ್ಲ. ಒಬ್ಬ ಮುದುಕಿ ತನ್ನ ಮಗನಿಗೆ ಬಿಸಿಯಾದ ಅನ್ನವನ್ನು ಅಂಚಿನಿಂದ ತಿನ್ನಬೇಕು, ಮಧ್ಯದಿಂದಲ್ಲ ಎಂದು ಹೇಳಿದ ಮಾತಿನಿಂದ ಪಾಠ ಕಲಿತರು. ಸೋಲು ಎಂದರೆ ನೀವು ಅಯೋಗ್ಯರು ಎಂದಲ್ಲ, ನಿಮ್ಮ ದಾರಿ ತಪ್ಪಾಗಿದೆ ಎಂದರ್ಥ. ನಿಮ್ಮ ತಪ್ಪುಗಳನ್ನು ವಿಶ್ಲೇಷಿಸಿ ಹೊಸ ಉತ್ಸಾಹದಿಂದ ಮುನ್ನುಗ್ಗಿ. ಸೋಲನ್ನು ಮೆಟ್ಟಿ ನಿಂತವನೇ ಸಾಮ್ರಾಟ. ಗೆಲುವಿನ ಅಹಂಕಾರಕ್ಕೆ ಬಲಿಯಾಗಬೇಡಿ. ದಿ ಪಾಯ್ಸನ್ ಆಫ್ ಸಕ್ಸೆಸ್. ಚಾಣಕ್ಯರು ಎಚ್ಚರಿಸುತ್ತಾರೆ, ಯಶಸ್ಸು ನಿಮ್ಮ ತಲೆಗೇರಿದರೆ ನಿಮ್ಮ ಪತನ ಅಲ್ಲಿಂದಲೇ ಆರಂಭವಾಗುತ್ತದೆ. ಗೆಲುವು ಸಿಕ್ಕಾಗ ನಾವು ಜಾಗರೂಕತೆಯನ್ನು ಬಿಟ್ಟುಬಿಡುತ್ತೇವೆ. ಅಹಂಕಾರವು ನಿಮ್ಮ ಕಣ್ಣುಗಳನ್ನು ಕುರುಡಾಗಿಸುತ್ತದೆ ಮತ್ತು ನಿಮ್ಮ ಶತ್ರುಗಳಿಗೆ ಅವಕಾಶ ನೀಡುತ್ತದೆ. ಚಾಣಕ್ಯನ ಪ್ರಕಾರ ಗೆದ್ದ ನಂತರವೂ ವಿನಯವಂತರಾಗಿರುವುದು ಮತ್ತು ಮುಂದಿನ ಸವಾಲಿಗೆ ಸಿದ್ಧರಾಗಿರುವುದೇ ಅಸಲಿ ಬುದ್ಧಿವಂತಿಕೆ. ಗೆಲುವು ಎಂಬುದು ಒಂದು ನಿಲ್ದಾಣ ಮಾತ್ರ, ಅದು ಪ್ರಯಾಣದ ಅಂತ್ಯವಲ್ಲ. ಸದಾ ಕಲಿಯುವ ಹಸಿವಿರಲಿ. ಪ್ರಯತ್ನವೇ ಪರಮಧರ್ಮ. ಆಕ್ಷನ್ ಓವರ್ ರಿಸಲ್ಟ್ಸ್. ಚಾಣಕ್ಯನ ಪ್ರಕಾರ ಫಲಿತಾಂಶ ನಿಮ್ಮ ಕೈಯಲ್ಲಿಲ್ಲ, ಆದರೆ ಪ್ರಯತ್ನ ನಿಮ್ಮ ಕೈಯಲ್ಲಿದೆ. ಉದ್ಯೋಗಿನಂ ಪುರುಷ ಸಿಂಹಂ ಮುಪೈತಿ ಲಕ್ಷ್ಮೀಹಿ. ಅಂದರೆ ಸಿಂಹದಂತೆ ಶ್ರಮಿಸುವವನನ್ನೇ ಲಕ್ಷ್ಮೀ ಹುಡುಕಿಕೊಂಡು ಬರುತ್ತಾಳೆ. ಅದೃಷ್ಟನ ಮೇಲೆ ಅವಲಂಬಿತನಾಗುವವನು ಸೋಲಿಗೆ ಹತ್ತಿರವಿರುತ್ತಾನೆ. ಸೋತಾಗ ಕಾರಣಗಳನ್ನು ಹುಡುಕಬೇಡಿ, ಗೆದ್ದಾಗ ಅದೃಷ್ಟ ಎಂದು ಕರೆಯಬೇಡಿ. ನಿಮ್ಮ ಶ್ರಮ, ನಿಮ್ಮ ತಂತ್ರ ಮತ್ತು ನಿಮ್ಮ ಸಂಕಲ್ಪ ಇವೇ ನಿಮ್ಮ ಯಶಸ್ಸಿನ ಅಸಲಿ ಶಿಲ್ಪಿಗಳು. ಕೆಲಸದ ಮೇಲೆ ಪ್ರೀತಿ ಇರಲಿ, ಫಲಿತಾಂಶದ ಮೇಲೆ ಅಲ್ಲ. ಸೋಲು ನಿಮ್ಮನ್ನು ಬಲಿಷ್ಠಗೊಳಿಸಲಿ, ಗೆಲುವು ನಿಮ್ಮನ್ನು ವಿನಯವಂತರಾಗಿ ಮಾಡಲಿ. ಚಾಣಕ್ಯನ ಈ ನೀತಿಗಳು ನಿಮ್ಮನ್ನು ಒಬ್ಬ ಅಜೇಯ ವ್ಯಕ್ತಿಯನ್ನಾಗಿ ರೂಪಿಸಲಿ. ನಿಮ್ಮ ಜೀವನದ ಅತಿ ದೊಡ್ಡ ಸೋಲು ಅಥವಾ ಗೆಲುವು ಯಾವುದು? ಆ ಸಂದರ್ಭ ನಿಮಗೆ ಏನು ಕಲಿಸಿತು? ಕಾಮೆಂಟ್ನಲ್ಲಿ ತಿಳಿಸಿ. ಸೋತು ಮನೆ ಮೂಲೆಯಲ್ಲಿ ಕುಳಿತಿರುವ ಅಥವಾ ಗೆಲುವಿನ ಅಮಲದಲ್ಲಿ ತಪ್ಪುದಾರಿ ತುಳಿಯುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಸರಿಯಾದ ದಾರಿ ತೋರಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಯಶಸ್ವಿಗಳಾಗಿ ಬದುಕಿ.